ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯವರು ಫಿಶ್ ತಂದಿದ್ದಾರೆ. ಎಲ್ಲ ಕ್ಲೀನ್ ಮಾಡೋಕ್ಕೆ ಹೊರಗಡೆ ಇಟ್ಟಿದ್ದೀನಿ. ನಾನಿಲ್ಲಿ ಉಪ್ಪು ಮತ್ತು ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಫಿಶ್ ಕ್ಲೀನ್ ಮಾಡ್ಕೊತೀನಿ. ಮೊದಲಿಗೆ ಉಪ್ಪೆಲ್ಲ ಹಾಕಿ ಕಲ್ಲಿನ ಮೇಲೆ ಸ್ವಲ್ಪ ಉಜ್ಕೊತೀನಿ. ಆಮೇಲೆ ರಾಗಿ ಹಿಟ್ಟು ಹಾಕೊಂಡು ನೀಟಾಗೆಲ್ಲ ತೊಳ್ಕೊತೀನಿ. ರಾಗಿ ಹಿಟ್ಟು ಹಾಕೋದ್ರಿಂದ ಫಿಶ್ ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ. ಅರಿಶಿನ ಮತ್ತು ಉಪ್ಪು ಹಾಕಿ ಕೊನೆಯದಾಗಿ ತೊಳ್ಕೊಂಡ್ಬಿಡ್ತೀನಿ. ಅಲ್ಲಿಗೆ ಫಿಶ್ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಫಿಶ್ ಜಾಸ್ತಿ ಸ್ಮೆಲ್ ಬರಲ್ಲ, ನೀಟಾಗಿರುತ್ತೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಫ್ರೆಂಡ್ಸ್, ಯಾರ್ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನಾನಿಲ್ಲಿ 1.5 kg ಆಗುವಷ್ಟು ರಗು ಮೀನನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನೂ ಉಪ್ಪು ಹಾಕಿ ಕಲಸಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಈಗ ಒಂದು 10 ನಿಮಿಷ ನೆಂದಿದೆ. ಈಗ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ನಾನಿಲ್ಲಿ ತೇಜು ಫಿಶ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ಪ್ಯಾಕೆಟ್ ಹಾಕೊತಾ ಇದ್ದೀನಿ 1.5 kgಗೆ. ನಾನಿಲ್ಲಿ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊತಾ ಇದ್ದೀನಿ. ನೀವು ಬೇಕಾದರೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೋಬೋದು. ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಫಿಶ್ ಕಬಾಬ್ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಖಾರದ ಪುಡಿ ಆಲ್ರೆಡಿ ಯೂಸ್ ಮಾಡಿದ್ದೆ, ಮತ್ತು ಕಬಾಬ್ ಪೌಡ್ರಲ್ಲೂ ಖಾರದ ಪುಡಿ ಇದಿರುತ್ತೆ. ಅದಕ್ಕೆ ನೋಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು 3 ಮೊಟ್ಟೆಯನ್ನು ಸಹ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಎಲ್ಲದಕ್ಕೂ ಚೆನ್ನಾಗಿ ಅಪ್ಲೈ ಆಗೋ ಥರ ಮಿಕ್ಸ್ ಮಾಡಬೇಕು. ಈ ರೀತಿ ಬೇಡ ಅಂದರೆ ಮೊದಲಿಗೆ ಎಲ್ಲ ಪೌಡರ್ ಎಲ್ಲ ಹಾಕಿ ಎಲ್ಲ ಪೇಸ್ಟ್ ಥರ ಮಾಡಿಕೊಂಡು ಆಮೇಲೆ ಸಹ ಫಿಶ್ಶಿಗೆ ಅಪ್ಲೈ ಮಾಡ್ಕೊಬೋದು. ಯಾವ ರೀತಿ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಕೊನೆಯದಾಗಿ 2 ಸ್ಪೂನ್ ಆಗೋಷ್ಟು ವಿನೆಗರ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ಇಲ್ದಿರೋದ್ರಿಂದ ವಿನೆಗರೇ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡಿ. ಇಲ್ಲ ನೀವು 3 ರಿಂದ 4 ಗಂಟೆ ನೆನೆಸೋದಾದರೆ ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಗಂಟೆ ನೆನೆಸಿದ್ದೀನಿ ಅಷ್ಟೇ. ಫಿಶ್ಶು ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಬಿಡಿಯಾಗಿ ಹಾಕಿ ಒಂದ್ರ ಮೇಲೆ ಒಂದು ಹಾಕಬೇಡಿ. ಬಿಡಿಯಾಗಿ ಹಾಕೋದ್ರಿಂದ ನೀಟಾಗಿ ಫ್ರೈಯೂ ಆಗುತ್ತೆ, ಒಂದಕ್ಕೊಂದು ಅಂಟ್ಕೊಳೋದು ಇಲ್ಲ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫಿಶ್ನ ಫ್ರೈ ಮಾಡ್ಕೊಳ್ಳಿ. ಫುಲ್ ಫ್ಲೇಮ್ ಇಟ್ಟರೆ ಹೊರಗಡೆ ಎಲ್ಲ ರೋಸ್ಟ್ ಆಗಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಒಳಗಡೆನೂ ನೀಟಾಗಿ ಬೆಂದಿರುತ್ತೆ, ಹೊರಗಡೆನೂ ನೀಟಾಗೆಲ್ಲ ರೋಸ್ಟ್ ಆಗಿರುತ್ತೆ. ಫಿಶ್ ಕಬಾಬಿಗೆ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಬನ್ನಿ ಪುದೀನ ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು 7 ರಿಂದ 8 ಹಸಿಮೆಣಸಿಕಾಯಿ, ಒಂದು 6 ರಿಂದ 7 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು,
ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಫ್ರೈ ಮಾಡ್ಕೊಬೇಕು. ಒಂದು ಅರ್ಧ ಹಸಿಮೆಣ್ಸಿಕಾಯಿ ಫ್ರೈ ಆದಮೇಲೆ ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಪುದೀನ ಸೊಪ್ಪು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಮಟ್ಟಿಗೆ ಫ್ರೈ ಆದರೂ ಸಾಕು, ತೀರಾ ಜಾಸ್ತಿ ಫ್ರೈ ಆಗೋದು ಬೇಡ. ಅದೆಲ್ಲ ಸ್ವಲ್ಪ ಮಗ್ಗಿದ್ರೆ ಸಾಕು, ಅಲ್ಲಿಗೆ ಸ್ಟವ್ ಆಫ್ ಮಾಡಿಬಿಡಿ. ನಾನೀಗ ಎಲ್ಲ ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ರುಚಿಯಾದ ಫಿಶ್ ಕಬಾಬ್ ಮತ್ತು ಪುದೀನ ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.